ಹಾಯ್, ಗುಡ್ ಮಾರ್ನಿಂಗ್. ಅನಿತಾ ಡೈಲಿ ಬ್ಲಾಗ್ಗೆ ಸ್ವಾಗತ. ಎಲ್ಲರದ್ದು ಕಾಫಿ ಆಯಿತಾ? ಬನ್ನಿ, ಪಲಾವ್ಗೆ ಬೇಕಾದ ಪದಾರ್ಥಗಳು ನೋಡೋಣ. ತೊಗರಿಕಾಳು, ಹಸಿರು ಮೆಣಸಿನ್ಕಾಯಿ, 4 ಇಂಚು ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಸೊಪ್ಪು, ಕಾಯಿ ತುರಿ, ಒಂದು ನೌಕೋಲು, ಬೀನ್ಸು, ಕ್ಯಾಪ್ಸಿಕಮ್ಮು, 3 ಈರುಳ್ಳಿ, 1 ಟೊಮೆಟೊ, ಕ್ಯಾರೆಟ್, 1 ಇಂಚು ಶುಂಠಿ. ಮಸಾಲೆ ಪದಾರ್ಥಗಳು: ರುಚಿಗೆ ತಕ್ಕಷ್ಟು ಉಪ್ಪು, ಪಲಾವ್ ಎಲೆ, ಪೈನಾಪಲ್ ಹೂವು, ಚಕ್ಕೆ, ಲವಂಗ, ಕಸೂರಿ ಮೆಥಿ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. 2 ಏಲಕ್ಕಿ. ಇವಾಗ ಮಿಕ್ಸಿ ಜಾರಿಗೆ 2 ಇಡಿ ಆಗೋಷ್ಟು ಕಾಯಿ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ 4 ಜನಕ್ಕೆ ಆಗೋಷ್ಟು ಪಲಾವ್ ಮಾಡ್ತಾಯಿದ್ದೀನಿ. ಹೆಚ್ಚಿಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ 5 ಎಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಆ್ಯಡ್ ಮಾಡಿಬಿಡ್ತೀನಿ ನಾನು. ನೋಡಿ, ನೌಕೋಲು, ಬೀನ್ಸು, ಕ್ಯಾರೆಟು, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ. ಇಲ್ಲಿ ಕುಕ್ಕರ್ ಕಾಯೋದಕ್ಕೆ ಇಟ್ಟಿದ್ದೆ. 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಆಯಿಲಲ್ಲಿ ಹುರ್ಕೊಳ್ತೀನಿ ನಾನು. ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕುಕ್ಕರು ಒಂದು ಪ್ಲೇಟ್ ಆದರೂ ಮುಚ್ಚಿ, ಅದು ಸಿಡಿಯುತ್ತೆ ಮುಖಕ್ಕೆ. ಲವಂಗ, 1 ಇಂಚು ಚಕ್ಕೆ, 1 ಈರುಳ್ಳಿ, 1 ಟೊಮೆಟೊ ಹಾಕಿ ನಾನು ಫ್ರೈ ಮಾಡ್ಕೊತೀನಿ. ನೀವು ಈ ರೀತಿ ಮಾಡ್ತೀರಾ ಅಂತ ಹೇಳಿ. ಪುದೀನ ಸೊಪ್ಪು ಇದು ಫ್ರೈ ಮಾಡಿಕೊಂಡು ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಮರಿಬೇಡಿ, ಪ್ಲೇಟ್ ಮುಚ್ಚಿ, ಅದು ಸಿಡಿಯುತ್ತೆ. ನೋಡಿ ಆಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನಾನು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಫ್ರೈ ಮಾಡೋದಕ್ಕೂ ಪುದೀನ ಹಾಕಿದ್ದೆ, ರುಬ್ಬೋದಕ್ಕೂ ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಘಮ ಘಮ ಅನ್ನತ್ತೆ. ಅದೇ ಕುಕ್ಕರ್ಗೆ ಇನ್ನೂ 3 ಸ್ಪೂನು ಆಯಿಲ್ ಹಾಕ್ಕೊಂಡು ಒಂದೊಂದೇ ಪದಾರ್ಥಗಳು ಹಾಕ್ಕೊತೀನಿ. ಇವಾಗ ಫಸ್ಟಿಗೆ ಈರುಳ್ಳಿ ಹಾಕ್ಕೊತಾಯಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬಾಡಿದ್ಮೇಲೆ ಟೊಮೆಟೊ, ಕ್ಯಾಪ್ಸಿಕಮ್ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತೀನಿ. ಪಲಾವ್ಗೆ ಸಾಮಾನ್ಯವಾಗಿ ಬಟಾಣಿ ಹಾಕ್ತೀವಿ. ತೊಗರಿಕಾಳು ಒಂದು ಸತಿ ಹಾಕಿ ನೋಡಿ, ಟೇಸ್ಟ್ ಸೂಪರಾಗಿರುತ್ತೆ. ನಮಗೆ ಸೂಪರಾಗಿರುತ್ತೆ. ನೀವು ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ನೋಡಿ, ಇವಾಗ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಒಂದೊಂದೇ ತರಕಾರಿ, ಕ್ಯಾರೆಟು ಎಲ್ಲೂ ಸ್ಕಿಪ್ ಮಾಡಿಲ್ಲ ನಾನು. ನೌಕೋಲು, ಹುರುಳಿಕಾಯಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇವಾಗ ಮಸಾಲೆ ಪದಾರ್ಥ ಇಟ್ಕೊಂಡಿದ್ನಲ್ವ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಪೈನಾಪಲ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಇವಾಗ ತರಕಾರಿಯೊಂದಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಈ ರೀತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ನಾನು ಖಂಡಿತ ಎಲ್ಲೂ ಸ್ಕಿಪ್ ಮಾಡಿಲ್ಲ. ನಾನು ಹೇಗೆ ಮಾಡ್ತೀನಿ ಮನೇಲಿ ಹಾಗೆ ತೋರಿಸಿದ್ದೀನಿ. ಇವಾಗ ತರಕಾರಿ ಎಲ್ಲ ಬೆಂದಿದೆ. ತೊಗರಿಕಾಳು ನೋಡ್ತಾ ಇರ್ಬೋದು. ತೊಗರಿಕಾಳು 2 ಕಪ್ ಆಗೋಷ್ಟು, ಚಿಕ್ಕ ಕಪ್ ಆಗೋಷ್ಟು 2 ಕಪ್ಪು ತೊಗರಿಕಾಳು ತೊಗೊಂಡಿದ್ದೀನಿ. ಎಲ್ಲ ತರಕಾರಿ ಬೆಂದಿದೆ, ನೋಡ್ತಾ ಇರ್ಬೋದು. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದೆ. ಮಸಾಲೆನೂ ಅಷ್ಟೇ, ತರಕಾರಿಯೊಂದಿಗೆ 5 ನಿಮಿಷ ಹಸಿ ವಾಸನೆವರೆಗೂ ಹುರಿಬೇಕು. ಅದೇ ಜಾರ್ಗೆ ನೀರು ಎಷ್ಟು ಬೇಕು ಅಷ್ಟು ಹಾಕಿಟ್ಕೊಂಡಿದೆ ನೋಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು, ಎಷ್ಟು ಜನಕ್ಕೆ ಮಾಡ್ತೀರಾ ನೋಡ್ಕೊಳ್ಳಿ. ನಾನಿಲ್ಲಿ 4 ಜನಕ್ಕಾಗಷ್ಟು ಪಲಾವ್ ಮಾಡ್ತಾಯಿದ್ದೀನಿ. 1.5 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊತಾ ಇದ್ದೀನಿ. 4-5 ಸತಿ ಅಕ್ಕಿ ಕ್ಲೀನಾಗಿ ತೊಳಿಬೇಕು. ನಾನು ಇಲ್ಲಿ ಒಂದೇ ಸತಿ ತೋರಿಸಿರೋದು ಅಕ್ಕಿನ. ಚೆನ್ನಾಗಿ ಅಕ್ಕಿ ವಾಶ್ ಮಾಡಿಕೊಂಡು ನಮ್ಮ ಮನೇಲಿ ತುಂಬ ಚೆನ್ನಾಗಿತ್ತು ಪಲಾವ್, ಎಲ್ಲ ಇಷ್ಟಪಟ್ಟು ತಿಂದರು. ನೋಡಿ, ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇಟ್ಕೊಂಡಿದ್ನಲ್ವ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿ ಇಡ್ತಾಯಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬ ಚೆನ್ನಾಗಾಗಿದೆ. ನೀವು ಒಂದ್ಸತಿ ಪ್ಲೀಸ್ ಟ್ರೈ ಮಾಡಿ. ಹಸಿ ತೊಗರಿಕಾಳು ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಉದ್ರಾಗಾಗಿದೆ. ಬೆಳಗ್ಗೆ 6 ಗಂಟೆಗೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂವ್ಸು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.